ಎಲ್ಲರಿಗೂ ಸ್ವಾಗತ. ನಾವಿವತ್ತು ಖಾರ ಪೊಂಗಲ್ ಮಾಡೋಣ ಬನ್ನಿ. ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ. ಮೊದಲಿಗೆ ನಾನೀಗ ದೋಸೆ ಅಕ್ಕಿನ ಉಪಯೋಗಿಸಿದ್ದೇನೆ. ಒಂದು ಲೋಟ ಹೆಸರುಬೇಳೆ ಮೇಯ್ನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು. ನೆಕ್ಸ್ಟ್ ನಾನು 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕಾಳುಮೆಣಸು, ಇದು ಒಗ್ಗರಣೆಗೆ ಸಾಸಿವೆ ಅರ್ಧ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಕಾಯಿ ತುರಿ ಸ್ವಲ್ಪ, ಮತ್ತು ಗೋಡಂಬಿ ಒಂದು 10ರಿಂದ 15 ಗೋಡಂಬಿ, ಕರಿಬೇವು, 5 ಹಸಿಮೆಣಸಿನ್ಕಾಯಿ, 10 ಬೆಳ್ಳುಳ್ಳಿ, 1 ಇಂಚು ಹಸಿ ಶುಂಠಿ. ಇಷ್ಟು ಪದಾರ್ಥಗಳು ನಮಗೆ ಬೇಕು ಖಾರ ಪೊಂಗಲ್ ಮಾಡಲಿಕ್ಕೆ. ಈಗ ನಾವು ಇದನ್ನು ಈ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಕಾಳುಮೆಣಸು, ಜೀರಿಗೆ ನಾನು ಮಿಕ್ಸಿನಲ್ಲಿ ಹಾಕಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಇದು ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಹಾಕಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ನನ್ನ ಮಗನಿಗೆ ಹಾಗೆ ಹಾಕಿದರೆ ಇಷ್ಟ ಆಗಲ್ಲ, ಹಾಗಾಗಿ ನಿಮ್ಗೆ ಹೇಗೆ ಅನುಕೂಲ ಹಾಗೆ ಮಾಡ್ಕೊಳ್ಳಿ. ಹಾಗೆ ಹಾಕೋದು ನಿಮ್ಗೆ ಇಷ್ಟ ಅಂದರೆ ಹಾಗೆ ಹಾಕ್ಕೊಳ್ಳಿ, ಇಲ್ಲ ಪೇಸ್ಟ್ ಮಾಡಿ ಹಾಕ್ಕೊಳ್ತೀನಿ ಅಂದರೆ ಹಾಗೂ ಹಾಕ್ಕೋಬೋದು. ನಾನು ಮಾತ್ರ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅವನಿಗೆ ಈ ಕಾಳುಮೆಣಸೆಲ್ಲ ಬಾಯಿಗೆ ಸಿಕ್ಕರೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ಮೊದಲಿಗೆ ನಾವು ಈ ಹೆಸರುಬೇಳೆನ ಸ್ವಲ್ಪ ತುಪ್ಪ ಹಾಕಿ ಹುರಿದ್ಬಿಟ್ಟು ತೊಳೆದು 2 ಅಕ್ಕಿನೂ ಹೆಸರುಬೇಳೆಯನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡೋಣ ಬನ್ನಿ. ನೋಡಿ, ನಾನೀಗ ಮೊದಲಿಗೆ ಒಲೆ ಮೇಲೆ ಬಾಣಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ತುಂಬ ಬಿಸಿಯಾಗಿದೆ. ಈಗ ಇದನ್ನು ಒಲೆ ಚಿಕ್ಕದಾಗಿ ಮಾಡಿಕೊಂಡು ಹೆಸರುಬೇಳೆನ ಹುರ್ಕೊಳ್ಳೋಣ. ಹುರ್ಸ್ಕೊಬೇಡಿ, ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇಷ್ಟು ಸಾಕು, ಒಲೆ ಆಫ್ ಮಾಡ್ತೀನಿ. ಇದನ್ನು ಮತ್ತೆ ಅಕ್ಕಿನ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೋಡಿ, ಕುಕ್ಕರ್ಗೆ ಅಕ್ಕಿನೂ ಹೆಸರುಬೇಳೆನೂ ಹಾಕ್ಕೊಂಡಿದ್ದೀನಿ. ಇದನ್ನು ತೊಳ್ಕೊಂಡು ಬರೋಣ ನೀರಲ್ಲಿ. 2 ಸಲ ತೊಳ್ಕೊಂಡು ಆಮೇಲೆ ಬೇಯಲಿಕ್ಕೆ ಇಡೋಣ. ನೋಡಿ, ನಾನಿವಾಗ ಅಕ್ಕಿನೂ ಬೇಳೆನೂ 2 ಸಲ ತೊಳೆದು ತೊಗೊಂಬಂದಿದ್ದೇನೆ. ಇದಕ್ಕೆ ನಾನು ಈ ಲೋಟದಲ್ಲಿ 1 ಲೋಟ ಹೆಸರುಬೇಳೆ, 1 ಲೋಟ ಅಕ್ಕಿ ತೊಗೊಂಡಿದ್ದೆ. ಹಾಗಾಗಿ 1 ಲೋಟಗೆ 4 ಲೋಟದಾಗೆ 8 ಲೋಟ ನೀರನ್ನು ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ 1 2 3 4
ಜೀರಿಗೆ, ಎಂಟು ಲೋಟ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಗಟ್ಟಿ ಆದರೆ ಇಷ್ಟ ಆಗಲ್ಲ, ಅದಕ್ಕೆ 8 ಲೋಟ ನೀರು ಹಾಕಿದ್ದೀನಿ. ನಿಮಗೆ ಗಟ್ಟಿ ಬೇಕಿದ್ದರೆ ಸ್ವಲ್ಪ 6 ಲೋಟ ನೀರು ಹಾಕಿ ಸಾಕಾಗುತ್ತೆ. ಇದು ನೋಡಿ ಟೇಬಲ್ ಸ್ಪೂನಲ್ಲಿ 1.5 ಸ್ಪೂನ್ ಇದೆ. ಇಷ್ಟು ಉಪ್ಪನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಕಮ್ಮಿ ಆದರೆ ನೋಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಹಾಕಿ ಬೇಯಲಿಕ್ಕೆ ಇಡೋಣ. ಇದು 1 ವಿಷಲ್ ಆಗಲಿ. ಅಷ್ಟರಲ್ಲಿ ನಾವು ಇದಕ್ಕೆ ನಾನು ರುಬ್ಬೋದನ್ನು ರುಬ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರೋದನ್ನು ನೋಡಿ. ನಾನೀಗ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ 4ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 8 ಬೆಳ್ಳುಳ್ಳಿ, 1 ಇಂಚು ಹಸಿಶುಂಠಿ, ಮತ್ತು 1 ಹಿಡಿಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಹಾಕಿರೋದ್ರಿಂದ ಕಾಯಿ ಜಾಸ್ತಿ ಬೇಡ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡೋಣ. ನೋಡಿ ಇಷ್ಟು ಸಾಕು. ನೋಡಿ 1 ವಿಷಲ್ ಆಯಿತು. ಇವಾಗ ಒಲೆ ಆಫ್ ಮಾಡ್ಕೊಳ್ಳೋಣ. ನೋಡಿ ಈಗ ಬಾಣಲೆ ಒಗ್ಗರಣೆ ಹಾಕಲಿಕ್ಕೆ ಬಾಣಲೆ ಒಲೆ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ. ಆಗ ಹೆಸರುಬೇಳೆ ಹುರಿದ ಬಾಣಲೆನೆ. ಅದಕ್ಕೆ ಈಗ ಬಾಣಲೆ ಕಾಯಿ ನೋಡಿ ಬಾಣಲೆ ಕಾದಿದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು
3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ತಕ್ಷಣ ಸ್ವಲ್ಪ ಇಂಗು, ಮತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರ್ತಕ್ಕಂಥ ಪೇಸ್ಟ್ನ ಹಾಕ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ, ಯಾವುದನ್ನು ನಾನು ಹುರ್ಕೊಂಡಿಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಕುದಿಸ್ಕೊಳ್ಳೋಣ ಇದರಲ್ಲಿ. ಕುದಿಯುವಾಗ ಸ್ವಲ್ಪ ಸಿಡಿಬೋದು, ಸ್ವಲ್ಪ ಜಾಗ್ರತೆ ವಹಿಸಿ. ನೋಡಿ ಇಷ್ಟು ಸಾಕು. ಇವಾಗ ಒಲೆ ಆಫ್ ಮಾಡಿಬಿಡೋಣ. ಈಗ ಇದನ್ನ ಕುಕ್ಕರಿಗೆ ಹಾಕೊಳ್ಳೋಣ. ನೋಡಿ ಕರೆಕ್ಟಾಗಿ ಬಂದಿದೆ. ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೋಬೋದು. ನೋಡಿ ಇವಾಗ ಈ ಮಸಾಲಾನ ಎಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಸಿನೀರೇ ಹಾಕ್ಕೊಳ್ಳಿ, ತಣ್ಣೀರು ಹಾಕಕ್ಕೆ ಹೋಗಬೇಡಿ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಹಾಕ್ಕೊಂಡೆ ಅದರಲ್ಲಿರೋದೆಲ್ಲ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆರಿದ್ದು ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ, ಅದಕ್ಕೆ ನಾನು ಇನ್ನೊಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ದಪ್ಪನೇ ಇಷ್ಟಪಡ್ತೀರಾ ಅನ್ನೋದಾದರೆ ಹಾಗೆ ಇಟ್ಕೊಳ್ಳಿ, ಇಲ್ಲಾಂದರೆ ನನಗೆ ತುಂಬ ದಪ್ಪ ಇಷ್ಟ ಆಗಲ್ಲ. ಅದಕ್ಕೆ ನಾನು ಟೋಟಲಿ 10 ಲೋಟ ನೀರಾಯಿತು. ಇದಕ್ಕೆ
ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಇದು ಇನ್ನೂ ಆರಿಂದೆ ಇನ್ನೂ ದಪ್ಪ ಆಗುತ್ತೆ. ಆವಾಗ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಬಿಟ್ಟು ಮುಚ್ಚಳನ ಇಡೀ ಅದರಲ್ಲೆಲ್ಲ ಒಂದು 5-10 ನಿಮಿಷ, ಒಂದು 5 ನಿಮಿಷ ಇಟ್ಟರು ಸಾಕು. ವಿಷಲೇನು ಹಾಕಿಸ್ತಾ ಇಲ್ಲ, ಹಾಗೆ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈಗ 5 ನಿಮಿಷ ಆಯಿತು. ಈಗ ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟಾಗಿದೆ. ಆರಿಂದ ಏನಾದರೂ ಇನ್ನೊಂದು ಸ್ವಲ್ಪ ದಪ್ಪ ಆದರೆ ನೀವು ಹೀಗೆ ಇಷ್ಟಪಡೋದಾದರೆ ಹೀಗೆ ತಿಂದ್ಕೊಳ್ಳಿ, ಇಲ್ಲಾಂದರೆ ತುಂಬ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬಿಸಿನೀರನ್ನು ಹಾಕಿ ಬಿಸಿ ಮಾಡ್ಕೋಬೋದು ತಿನ್ನುವಾಗ. ನೋಡಿ, ನಾನೀಗ ಸ್ವಲ್ಪ ಗಾರ್ನಿಷ್ಗೆ ಕಾಯಿ ತುರಿ, ಪುದೀನ,